ಚಾನಲ್. ಸ್ನೇಹಿತರೆ, ಇವತ್ತು ನಾವು ಹೆಲ್ದಿಯಾಗಿ ಮನೆಯಲ್ಲೇ ಪಾಸ್ತಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಇರುತ್ತೆ. ಹಾಗೆ ನಾವು ನೋಡಿ, ಈಗ ಸಾಮಾನ್ಯ ಪಾಸ್ತಾ ಎಲ್ಲ ನಾವು ಹೊರಗಡೆ ಹೋದರೆ ಮಾತ್ರ ತಿಂತೀವಿ. ಅದನ್ನು ನಾವು ಮನೇಲೂ ಕೂಡ ಮಾಡಿಕೊಂಡು ರುಚಿಯಾಗಿ ಹಾಗೂ ತುಂಬ ಸುಲಭವಾಗಿ ಮಾಡ್ಕೊಂಡು ಹೇಗೆ ತಿನ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನೋಡೋಣ ಏನೇನು ಬೇಕು ಅಂತ. ಸ್ನೇಹಿತರೆ, ನಾನು ಸಣ್ಣದಾದ ಒಂದು ಕುಕ್ಕರ್ ತಗೊಂಡಿದ್ದೀನಿ. ನೀವು ಬೇಕಾದರೆ ಒಂದು ಪಾತ್ರೆಯಲ್ಲೂ ಕೂಡ ಮಾಡ್ಬೋದು, ಬಟ್ ಕುಕ್ಕರ್ ಸಣ್ಣದಾಗಿದ್ದರೆ ಬೆಸ್ಟ್ ಅನಿಸುತ್ತೆ. ನೋಡಿ ಸ್ನೇಹಿತರೆ, ಒಂದು ಸಣ್ಣದಾಗಿ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಲೋಟ ಬಿಸಿ ನೀರು ಮತ್ತು ಪಾಸ್ತಾ, ಯಾವುದೇ ಥರದ ಪಾಸ್ತಾನ ನೀವು ತಗೊಳ್ಬೋದು. ನಾನು ಒಂದು 200 ಗ್ರಾಮ್ ಪಾಸ್ತಾನ ತಗೊಂಡಿದ್ದೀನಿ. ಹಾಗೆ ಬೀನ್ಸು, ಸಾಂಬಾರು ಸೊಪ್ಪು, ಟೊಮೆಟೊ, ಕ್ಯಾಪ್ಸಿಕಮ್, ಕ್ಯಾಬೇಜ್, ಈರುಳ್ಳಿ, ಕ್ಯಾರೆಟ್ ಇಷ್ಟನ್ನು ನಾನು ತಗೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಮಾಡೋಣ. ನಾನು ಸ್ವಲ್ಪ ಬೆಳ್ಳುಳ್ಳಿ ಪೌಡರ್ ಹಾಗೂ ಶುಂಠಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ನ ತಗೊಂಡಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ, ಕ್ಯಾಪ್ಸಿಕಮ್, ಈರುಳ್ಳಿ, ಹಸಿಮೆಣಸಿಕಾಯಿ, ಶುಂಠಿ ಪೌಡರ್ ಮತ್ತು ಬೆಳ್ಳುಳ್ಳಿ ಪೌಡರ್, ಸ್ವಲ್ಪ ಪೆಪ್ಪರ್ ಹಾಕಿ ಫ್ರೈನ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ತರಕಾರಿ, ಕ್ಯಾರೆಟು, ಕ್ಯಾಬೇಜು, ಬೀನ್ಸು ಹಾಗೆ ಟೊಮೆಟೊನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ಪಾಸ್ತಾನ ಇದಕ್ಕೆ ಸೇರಿಸೋಣ. ಅಂದರೆ ಸಾಮಾನ್ಯವಾಗಿ ಪಾಸ್ತಾ ಮಾಡುವಾಗ ಬಿಸಿ ನೀರಲ್ಲಿ ಅದನ್ನು ಕುದಿಸಿ ಮತ್ತೆ ತೆಗೆದು ಹಾಕ್ತಾರೆ, ಬಟ್ ಇದಕ್ಕೆ ನಾವು ಹಾಗೆ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾವು ನೇರವಾಗಿ ಪಾಸ್ತಾನ ಹಾಕ್ಬೋದು. ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ. ಹಾಗೆ ಮೇಲಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ ಸ್ನೇಹಿತರೆ. ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸೋಣ. ನೀರು ಸ್ನೇಹಿತರೆ, ನಾವೀಗ ಇದರಲ್ಲಿ ಸ್ವಲ್ಪ ಅಂದರೆ ಇದು ಒಂದು ಈ ಥರ ನೋಡಿ, ಇಷ್ಟು ಮುಳುಗುವಷ್ಟು ನೀರನ್ನು ನಾವು ಹಾಕಿದರೆ ಸಾಕಾಗುತ್ತೆ. ಅಂದರೆ ನಾನು ಇದರಿಂದ ಒಂದು ಅರ್ಧ ಲೀಟ್ರ್ ನೀರನ್ನು ತಗೊಂಡಿದ್ದೀನಿ. ಅಂದರೆ 200 ಗ್ರಾಮಿಗೆ ನಾನು ಅರ್ಧ ಲೀಟ್ರ್ ನೀರನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಒಂದು ಸ್ವಲ್ಪ ಟೇಸ್ಟಿಗಾಗಿ ಸ್ವಲ್ಪ ಶುಗರನ್ನು ಹಾಕೋಣ ಸ್ನೇಹಿತರೆ. ಜಸ್ಟ್ ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಸ್ವಲ್ಪ ಶುಗರನ್ನು ಹಾಕೋಣ. ಒಂದು ವಿಷಲನ್ನು ಮಾಡಿಸೋಣ ಸ್ನೇಹಿತರೆ. ತಯಾರಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ನಾವು ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿದೆ, ಖಾರವಾಗಿ ತುಂಬ ಚೆನ್ನಾಗಿದೆ. ಈ ಚಳಿಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಕೂಡ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗಿದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.